ದೋಸ್ತ ನಿನ್ನ ಮುಸುಡಿಗಂತ್ರ ಯಾ ನಮಕ್ಕ ಆರತಿ ಮಾಡಕ್ ಬರ್ಲಿಲ್ಲ ಮತ್ ನನಗಂತ್ರ ಬಿಡುಗಡೆ ಇಲ್ಲಪ್ಪ. ಮತ್ ನೀನಾರ ಅದೇ ದೋಸ್ತ ನನಗ ಅದೇನಪ್ಪ ಇನ್ ಎದಕ್ ಯೂಸ್ ಮಾಡ್ಕೋತಿ ನೋಡ ಏನಾರ ನನ್ ಕೈ ಬಿಡು. ನೀ ಇರ್ಲಿಕ್ಕೆ ನಂದು ನಡುಲೆ ಏನ್ ನಡೀತೈತೋ ಇಲ್ಲ ಬಲ್ಗಲ್ ಇಟ್ಟೊಳಕ್ ಬಾರವ. ನಮ್ಮ ದೋಸ್ತ ಎಂತ ಹುಚ್ಚ ನನ್ನ ಮಗ ಅಂತ ಹೋಗ ಮದುವೆ ಆತ. ನನಗ ಆ ಅದೃಷ್ಟ ಯಾವಾಗೈತೋ ಏನಂತೀನಿ. ಅವ್ರ ಕೊಟ್ಟ ರೊಕ್ಕಕ್ಕ ದೇವ್ರಿಗೆ ಹಾಕೋ ಹಾರ ತಂದು ಹಾಕೀನಿ. ಆದ್ರೆ ಇದು ಅಂದ್ರೆ ಕಡಿಮೆನ ಇರ್ಲಿ ಏನೋ ಒಂದ್ ಮಾಡೋ ಮತ್ ನಮಗ್ ಯಾವಾಗ ಅದೃಷ್ಟ ಬಲ ಬರ್ತಾವ ಗೊತ್ತಿಲ್ಲ. ತಳಕಾಗವಲ್ತು ದೋಸ್ತ. ಬಡ ಮತ್ ಬಂದ್ರ ಏನಂತಾರಲ್ಲ ಹಂಗಾಗತ್ತ ಬಡ ಬಡ ಡೆಕೋರೇಷನ್ ಮಾಡಿ ನೋಡಮ್ಮ. ನಾವು ಈಸ್ ದಿನ ಮೊಬೈಲ್ದಾಗ ಆ ಪಿಕ್ಚರ್ ಈ ಪಿಕ್ಚರ್ ನೋಡಿ ಸಾಕಾಗೈತಿ. ಇವತ್ತು ಹೆಂಗ ನಮ್ಮ ದೋಸ್ತಂದ ವಿಡಿಯೋ ಮಾಡಾಕ್ ಇಟ್ಬಿಟ್ರಾತ ಬೆಳಕ್ ಕರ್ದಿಂದ ನೋಡಕ್ ಬರ್ತ ಏನಾಗೈತಿ ಅಂತೇಳಿ. ಇಲ್ಲೇ ಎಲ್ಲಾರ ಕಾಣ್ಲಾರ್ದಂಗ ವಿಡಿಯೋ ಮಾಡಾಕ್ ಇಟ್ಟು ಹೋಗಾತ. ಎಲ್ಲಿ ದೋಸ್ತ ಬಾರಿ ಮಾಡಿ ಅಲ್ಲಿ ಹೆಂಗ್ ರೆಡಿ ಮಾಡಿನ ಮತ್ತ ನಮ್ ದೋಸ್ತನ್ ಫಸ್ಟ್ ನೈಟ್ ಅಂದ್ರೆ ಏನ ಕಮ್ಮಿನ ಅಂತೇಳಿ ಮಾಡಿನ ಹೆಂಗೈತಿ? ಬಾರಿ ರೆಡಿ ಆಗೈತಪ್ಪ. ಒಮ್ಮೆ ನೋಡಿಲ್ಲ ಏನ ಇಂತದು ಒಮ್ಮೆ ನೋಡಿಲ್ಲ ನಾನು. ಇಲ್ಲ ಈ ನೋಡಾಕಂತ ಈ ಮಂದಿದ್ ನೋಡೋದ್ ಬೇಡ ನಿಂದ ನೋಡ್ಕೊಳಕಂತ. ಅದಕ್ಕಂದಲ್ಲಿ ಆತಳಪ್ಪ ನಾ ಬರ್ಲಿ ಆಯ್ನ. ಯಾಕ ನೀ ಹೋಗ್ಬಾರ್ಲಿ ಎದಕ್ಕ ನೀ ಇದ್ದಲ್ಲೇ ನನಗೆ ಇಷ್ಟು ಧೈರ್ಯ ಆಗೈತಿ. ಈಗ ನಿಮ್ ಮನೆಯವ್ರು ನಾನ್ ಜೋಡಿ ಸೇರಿದಕ್ ಚಪ್ಪಲ್ಲಿ ಹೊಡ್ಯಾಕತ್ತಾರ ಮತ್ತಿಟ್ಟು ಹೊಡಸ್ಬೇಕಂತೇಳಿ ಮಾಡ್ಯಾನ. ಇನ್ನಾರ ಕೈ ಬಿಡುವ ಮರ ಏನ್ ನೀನು ಮೊನ್ನೆ ಹೇಳಿನಲ್ಲ. ಇಲ್ಲ ದೋಸ್ತ ನನಗೆ ಗೊತ್ತಾಗೋದು ನೀ ಇದ್ರ ಮಾತಿರ್ತೀನಿ ನಾನು. ಅವತ್ ಮೊಬೈಲ್ ಅದಾಗ ತೋರ್ಸಿದ್ನಲ್ಲ ಮತ್ತ ಕಲ್ಪನಾಕಿಲ್ಲ ಅದು ಇಲ್ತ ಎಲ್ಲಾ ಗೊತ್ತಾಗತ್ತಾ ಎಂತ ಬಂದಿಂದ ಈಗ ಇಲ್ಲಾರ ದೋಸ್ತ ಇಲ್ಲೇ ಇರ್ಲಿ ಅಪ್ಪ. ಆಮೇಲೆ ಲೈಟ್ ಆಫ್ ಮಾಡಿ ನಿಂಗ ಎಲ್ಲಾ ಗೊತ್ತಾಗತ್ತಾ. ನಾನೇ ಇಲ್ಲಿರ ಅಂದ್ರೆ ಇದ್ದ ನಿಮ್ ಪಿಕ್ಚರ್ ನೋಡ್ಲೇನ ಹೆಂಗ ಸುಮ್ ವಿಡಿಯೋ ಮಾಡಿ ಬಿಡ್ತಿದ್ನಲ್ಲ. ಬ್ಯಾಡ್ಲಿ ದೋಸ್ತ ಇರ್ಲಿ ಅದಕ್ಕ ಗೊತ್ತಾಗತ್ತಾ ನಾ ಇನ್ನು ಬರ್ತೀನಿ. ಬ್ಯಾಡ್ಲಿ ದೋಸ್ತ ಹೋಗ್ಬಾರ್ಲಿ. ಇಲ್ಲ ಎಲ್ಲಾ ಗೊತ್ತಾಗತ್ತಾ. ಆಮೇಲೆ ಬೆಳಗ್ ಬರ್ತೀನಿ ನಾನು. ಇಲ್ಲ ಬೆಳಗ್ ಬರ್ತೇನೆ ಬಡ್ಡಿ ಮಗ ಚಂದಾಲಿಂಗ್ ಹಿಡ್ದ ಸರಿಯಾಗಿರೋದನ್ನ ಹಿಡ್ದ. ಏನ್ರಿ ನಿಮಗ್ ಗೊತ್ತಿಲ್ಲನ್ರಿ? ಗೊತ್ತಿಲ್ರಿ ಇದನ್ನೆಲ್ಲ ನಾಗೇನ ಹೇಳುದ್ರಿ. ಎಲ್ಲಾ ಅವ್ರನ್ನ ಕೇಳಿ ಮಾಡ್ತೀರಿ? ಅವ್ರನ್ನ ಕೇಳಿ ನಾ ಹೋಗಿ ಅಂತೊಂದ್ ಮದ್ವೆ ಆದಪ್ಪ. ನಾ ಕಂಡಿದ್ ಕನಸ್ ಒಂದು ನೆನಸಾಗಂಗ್ ಕಾಣತಿಲ್ಲ. ಮದುವೆ ಆಗಕ್ಕ ನಾನು ಎಷ್ಟು ರೊಕ್ಕ ಖರ್ಚು ಮಾಡೀನಿ ಅಂತ ತಿಳ್ಕೊಂಡಿರಿ. ಆದ್ರ ನಾಗ್ಯಾಗ ಕೊಟ್ಟು ಸುರಿದು ಆ ಮಗ ಬೀಡಿಂಗ್ನಾಗ ಅದ. ನನ್ನ ಪರಿಸ್ಥಿತಿ ಇವತ್ತು ತಾಯಿ ತಗಡ್ನಾಗ ಬಂದೈತಿ. ನಾನು ವಯಸ್ಸಿನಾಗ ಮದುವೆ ಆಗ್ಬೇಕಂದ್ರ ಒಂದು ಹುಡುಕ್ಯಾಡಿ ಸಾಕಾಗಿ ಹೋಗೈತಿ. ಈಗಲಾರ್ದಕ್ಕ ನಾಗೇನ ಬೆನ್ನತ್ತಿ ನೀನು ಕಟ್ಕೊಂಡ್ ಬಂದೀನಿ.
ನಿಮ್ ಸುಖಗೋಸ್ಕರ ನನ್ ಜೀವನಾನ ಬಲಿ ಮಾಡಿದ್ರಿ ಆದ್ರೆ ನಿಮಗ್ ಅರ್ಥ ಆಗ್ಲಿಲ್ರಿ. ಎಲ್ಲ ನಾಗೇನ ಪವಾಡ. ಆ ಮಗ್ಗ ಇಷ್ಟು ದಿನ ರೊಕ್ಕ ಖರ್ಚು ಮಾಡಿದ್ದಕ್ಕೂ ಇಂಥ ಅಂದವಾದ ಹುಡುಗಿ ಸಿಕ್ತಲ್ಲ, ಅಷ್ಟ ಸಾಕು ನನಗ. ಅಷ್ಟಾದ್ರ ನೀವ್ ನಂಗ್ಯಾಕ್ ಮದ್ವೆ ಆಗಿರಿ, ಅವ್ರನ್ನ ಮದ್ವೆ ಆಗ್ಬೇಕಲ್ರಿ. ಅಲ್ಲ ರೀ, ನಮ್ ಮನ್ಯಾಗ ನಮ್ಮ ಅವ್ವ ಅಪ್ಪಗ ನಮ್ದು ಅಷ್ಟ್ ಆಸ್ತಿ ಐತಿ ಇಷ್ಟ ಆಸ್ತಿ ಐತಿ ಅದ್ ನಂಗೆ ಮದ್ವೆ ಆಗಿರಿ. ಇಲ್ಲಿ ಬಂದ್ ನೋಡಿದ್ರೆ ನಾವು ಪದ್ದಾಕ್ ಮನ್ಯಾಗ ಕುಂದಿರ್ತೀವಿ. ನಂದೆಲ್ಲ ರೊಕ್ಕ ರೂಪಾಯಿ ಜಗ್ಗಿತ್ತು, ಏನ್ ಮಾಡ್ಲಿ. ಆ ನಾಗೇ ನಿಂದು ಬೆನ್ನ ಹತ್ತಿ ಆ ಮಗ ಬೀಡಿಂಗ್ನಾಗ ಅದರ, ನಾ ಇಂಥ ತಗಡಿನ ಮನ್ಯಾಗ ಇದ್ದೀನಿ. ಅವ ನಂದ್ರಾಗ ಹೋಗ್ಯಾನ, ನಾನು ಅವಂದ್ರ ಬರೋ ಪರಿಸ್ಥಿತಿ ಆಗೈತಿ. ನಮ್ದು ಜಗ್ಗಿತ್ತು, ನಮ್ ತಿನ್ಲಾರ್ದಷ್ಟಿತ್ತು. ಕರ್ತವ್ರಿ ಲೈಟ್ ಹಾರಿಸಿಲ್ರಿ. ನಿಮ್ ಇಷ್ಟ ರೀ. ವಿಡಿಯೋ ಆಗಿರ್ತೆಲ್ಲ ಬಟ್ ಇವಂಗ ನಮ್ ದೋಸ್ತ ನಾ ತೋರ್ಸಿದ ವಿಡಿಯೋ ನೋಡಿ ವಾಸ್ತ ಮಾಡಿರ್ತಾನ. ಅವ್ನು ಏನಾಗೈತಿ ಅಂತ ಹೇಳಿ ನೋಡಬೇಕು.